ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ ಫಸ್ಟ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಏನಿದೆ, ಈ ಚಾಪ್ಟರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆನಾ? ಫಸ್ಟ್ ಚಾಪ್ಟರು ಫುಲ್ಲು ಥಿಯರಿ ಇದೆ. ಯಾರು ಓದ್ಕೋತಾರೆ, ಪ್ರಾಬ್ಲಮ್ನ ಅಟೆಂಡ್ ಮಾಡೋಣ, ಈ ಚಾಪ್ಟರ್ನ ಸ್ಕಿಪ್ ಮಾಡೋಣ ಅನ್ನುವಂತಹ ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ ಇದ್ದರೆ ಅದನ್ನು ತೆಗೆದುಹಾಕಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನೀವು ಇಡೀ ಅಕೌಂಟೆನ್ಸಿಯಲ್ಲಿ ಬರುವಂತಹ ಅಷ್ಟು ಪ್ರಾಬ್ಲಮ್ಗಳನ್ನು ಕರೆಕ್ಟಾಗಿ ಮಾಡಬೇಕು. ಎಲ್ಲ ಪ್ರಾಬ್ಲಮ್ಮು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಚಾಪ್ಟರಲ್ಲಿ ಬರುವಂತಹ ಅಷ್ಟು ಥಿಯರಿ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಓದ್ಕೊಂಡಿರಬೇಕು. ಅದರಲ್ಲೂ ಕೂಡ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಏನಿದೆ, ಕೆಲವೊಂದು ಟರ್ಮ್ಸ್ಗಳು ಅದು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಎಂಟಿಟಿ ಅಂದರೆ ಏನು, ಟ್ರಾನ್ಸಾಕ್ಷನ್ ಅಂದರೆ ಏನು, ಗೂಡ್ಸ್ ಅಂದರೆ ಏನು, ಪರ್ಚೇಸ್ ಅಂದರೆ ಏನು, ಸೇಲ್ಸ್ ಅಂದರೆ ಏನು, ಡೆಟಾರ್ ಅಂದರೆ ಯಾರು, ಕ್ರೆಡಿಟಾರ್ ಅಂದರೆ ಯಾರು, ಅಸೆಟ್ಸ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು, ಕ್ಯಾಶು, ಕ್ರೆಡಿಟು, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಚಾಪ್ಟರ್ನ ಶುರು ಮಾಡುವಾಗಲೇ ನಿಮಗೆ ಈ ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ಸ್ ಯಾವುದು ಅನ್ನೋದನ್ನು ಹೇಳಿದ್ದೆ. ಬೇಸಿಕ್ ಟರ್ಮ್ಸನ್ನ ಒಂದೇ ಕ್ಲಾಸಲ್ಲಿ ಮುಗಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟು ಪಾರ್ಟ್ 2 ಅಂತ ಹೇಳ್ಕೊಂಡು ರಿಮೈನಿಂಗ್ ಬೇಸಿಕ್ ಟರ್ಮ್ಸ್ ಏನಿದೆ ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೆ ಕ್ಲಾಸ್ 2ಅಲ್ಲಿ. ನೆಕ್ಸ್ಟು ಬೇಸಿಕ್ ಟರ್ಮ್ಸ್ ಎಲ್ಲ ಮುಗಿದ ಮೇಲೆ ಈ ಚಾಪ್ಟರಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ವಿತ್ ಆನ್ಸರ್ಸ್ನ ಹೇಳಿದ್ದೆ. ನಿಮಗೆ ಗೊತ್ತಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಆನ್ಸರ್ಸ್ನ ಎಕ್ಸಾಮಿಗೆ ಕೇಳ್ತಾರೆ. ಸೊ ಕರೆಕ್ಟಾಗಿ ನೀವು ಆನ್ಸರ್ನ ಹಾಕಬೇಕಾಗತ್ತೆ 4 ಆಪ್ಷನಲ್ಲಿ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಚಾಪ್ಟರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸು, ಅದ್ರ ಜೊತೆಗೆ ಈ ಚಾಪ್ಟರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನು. ಸೊ ಅಲ್ಲಿಗೆ ಈ ಚಾಪ್ಟರಲ್ಲಿ ನಾನಿವಾಗ ನಿಮಗೆ ಬ್ಯಾಲೆನ್ಸ್ ಉಳಿಸಿರೋದೇನು ಅಂತ ಹೇಳಿದ್ರೆ, ಈ ಚಾಪ್ಟರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು ಅನ್ನೋದು. ಸೊ ನೋ ಡೌಟ್ ನೆಕ್ಸ್ಟ್ ಕ್ಲಾಸಲ್ಲಿ, ದಟ್ ಮೀನ್ಸ್ ಇವತ್ತೇ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈ ಚಾಪ್ಟರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟು ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ನಿಮ್ಮ ನೇಮು ಕಾಲೇಜಿನ ಮೆಸೇಜ್ ಮಾಡಿದರೆ ಫಸ್ಟ್ PUC ಅಕೌಂಟೆನ್ಸಿ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಸೊ ನಾನಿಲ್ಲಿ ಏನೇನು ನೋಟ್ಸನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ ಮಕ್ಕಳೇ, ಆ ನೋಟ್ಸು ನಿಮಗೆ PDF ಆ ಗ್ರೂಪಲ್ಲಿ ಸಿಗುತ್ತೆ. ಓಕೆನಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ನು ನೋ ಡೌಟ್ ಡಿಫೈನ್ ಅಕೌಂಟಿಂಗ್. ಕೇಳ್ತಾರೆ ಮಕ್ಕಳೇ, ಡಿಫೈನ್ ಅಕೌಂಟಿಂಗು ನಿಮಗೆ ಗೊತ್ತಿರಬೇಕು. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ 4 ಮಾರ್ಕ್ಸಿಗೆ 2 ಡೆಫಿನಿಷನ್ನ ಬರೀರಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ಅಕೌಂಟಿಂಗ್ ಅಂದರೆ ಏನು ಅನ್ನೋದಕ್ಕೆ 2 ಡೆಫಿನಿಷನ್ನ ಓದ್ಕೊಳ್ಳಿ. ನಿಮಗೇನಾದರೂ ಕಷ್ಟ ಆಗುತ್ತೆ ಅನ್ನೋದಾದರೆ ಫಸ್ಟು ಇದೇನಿದೆ AICPA ಅವರ ಒಂದು ಡೆಫಿನಿಷನ್ ಏನಿದೆ, ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್, ಈ ಒಂದು ಡೆಫಿನಿಷನ್ನ ನೀವು ಓದ್ಕೊಳ್ಬೇಕು. ಇದ್ರ ಜೊತೆಗೆ ಒಂದು ಸಿಂಪಲ್ ಮೀನಿಂಗ್ ಇರುವಂತಹ ಡೆಫಿನಿಷನ್ನು ಅಥವಾ ನಿಮಗೆ ಅರ್ಥ ಆಗುವಂಥ ಡೆಫಿನಿಷನ್ ಇದ್ದರೆ ಯಾವುದಾದ್ರೂ ಒಂದು ಓದ್ಕೊಳ್ಳಿ. ಟೋಟಲಿ 2 ಡೆಫಿನಿಷನಿಗೆ ನೀವು ರೆಡಿ ಆಗಬೇಕು. ಹಾಗಂದರೆ ಏನು ಅಕೌಂಟಿಂಗ್ ಅಂದರೆ ಏನು, ಅಕೌಂಟೆನ್ಸಿ ಅಂದರೆ ಏನು, ಎಲ್ಲವನ್ನು ಕೂಡ ಫಸ್ಟ್ ಕ್ಲಾಸಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಹಾಗಾಗಿ ಅದು ನೋಡಬೇಕು. ನೆಕ್ಸ್ಟ್ 2 ಮಾರ್ಕ್ಸಿಗೆ ಬರುವಂಥ ಇಂಪಾರ್ಟೆಂಟ್ ಇನ್ನೊಂದು ಕ್ವಶನು ಹೇಳಿದ್ನಲ್ಲ, ವಾಟ್ ಈಸ್ ಅಕೌಂಟೆನ್ಸಿ. ಓಕೆನಾ? ಸೊ ಇದಿಷ್ಟು ಫಸ್ಟ್ ಕ್ಲಾಸಲ್ಲೇ ಹೇಳಿರೋದ್ರಿಂದ ಆನ್ಸರ್ನ ಹೇಳ್ತಾ ಇಲ್ಲ, ಗೊತ್ತಿದೆ ನಿಮಗೆ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನು, ಸ್ಟೇಟ್ ಎನಿ 2 ಇಂಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್. ಫಸ್ಟ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡಿದ್ದೀವಿ, ಯಾಕೆ ಅಕೌಂಟ್ಸನ್ನ ಪ್ರಿಪೇರ್ ಮಾಡಬೇಕು, ಯಾರ್ಯಾರಿಗೆ ಅಕೌಂಟಿಂಗ್ ಬೇಕು, ಯಾರ್ಯಾರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ನೋಡಬೇಕು ಬಿಸ್ನೆಸ್ಸಲ್ಲಿ ಏನೇನಾಗಿದೆ, ಇಯರ್ ಫುಲ್ ಏನೇನು ಆ್ಯಕ್ಟಿವಿಟೀಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಎಕ್ಸ್ಪೆನ್ಸ್ ಆಗಿದೆ, ಯಾವ್ಯಾವ ರೀತಿ ಖರ್ಚುಗಳೆಲ್ಲ ಬಿಸ್ನೆಸ್ಸಲ್ಲಿ ಆಗಿದೆ, ಏನೇನು ಪರ್ಚೇಸ್ ಮಾಡಿದ್ದೀರಿ, ಎಷ್ಟು ಸೇಲ್ಸ್ ಮಾಡಿದ್ದೀರಿ, ಎಷ್ಟು ಗೂಡ್ಸನ್ನ ಪ್ರೊಡ್ಯೂಸ್ ಮಾಡಿದ್ದೀರಿ, ಪ್ರತಿಯೊಂದು ಕ್ವಶನ್ನಿಗೂ ಕೂಡ ನಾವು ಡೀಟೇಲ್ ಆಗಿ ಪ್ರತಿಯೊಂದು ಎಕ್ಸ್ಪೆನ್ಸು, ಪ್ರತಿಯೊಂದು ಇನ್ಕಮ್ಮು, ಪ್ರತಿಯೊಂದು ಪ್ರಾಫಿಟ್ಟು, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಕೂಡ ನಾವೇನು ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ ಎಂಟ್ರಿ ಮಾಡಿರ್ತೀವಿ ಮಕ್ಕಳೇ. ಮೇಯ್ನಾಗಿ 3 ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಗೆ ಸಂಬಂಧಪಟ್ಟಿರೋದು ಟ್ರೇಡಿಂಗ್ ಅಕೌಂಟು, ಪರ್ಚೇಸು, ಸೇಲ್ಸು, ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಎಲ್ಲವನ್ನು ಟ್ರೇಡಿಂಗ್ ಅಕೌಂಟಲ್ಲಿ ಬರಿತೀವಿ. ನೆಕ್ಸ್ಟು ಬಿಸ್ನೆಸ್ಸಿನ ಪರ್ಫಾರ್ಮೆನ್ಸನ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಬಿಸ್ನೆಸ್ಸಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟು ನಮ್ಮ ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಈ ಬೇಸಿಕ್ ಕಾನ್ಸೆಪ್ಟು ನಮಗೆ ಗೊತ್ತಿದೆ. ಇದನ್ನೆಲ್ಲ ಪ್ರಿಪೇರ್ ಮಾಡಿ ಫೈನಲ್ ಆಗಿ ನಾವು ಯಾರಿಗೋಸ್ಕರ ಪ್ರಿಪೇರ್ ಮಾಡ್ತೀವಿ, ಯೂಸರ್ಸ್ ಯಾರು, ಇಂಟರ್ನಲ್ ಯೂಸರ್ಸು, ಎಕ್ಸ್ಟರ್ನಲ್ ಯೂಸರ್ಸು ಅಂತ ಇಬ್ಬರು ಇರ್ತಾರೆ. ಫೈನಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್
ಇನ್ಫಾರ್ಮೇಷನ್ ಯಾರು, ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಯೂಸರ್ಸ್ ಯಾರು ಅಂತ ನೋಡೋದಾದರೆ, ಎರಡು ಸೇರಿ ಹೇಳೋದಾದರೆ ಅಂದರೆ ಡೈರೆಕ್ಟಾಗಿ ಅವರು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕೇಳಿದರೆ ನೀವು ಇಂಟರ್ನಲ್ಲು ಎಕ್ಸ್ಟರ್ನಲ್ನ ಮಿಕ್ಸ್ ಮಾಡಿ ಇಲ್ಲಿ 4-2 ಅವ್ರು ಕೇಳಿದಷ್ಟು ಬರಿಬಹುದು. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಟ್ಯಾಕ್ಸ್ ಅಥಾರಿಟಿ ಆಗಿರ್ಬೋದು, ಯಾರ್ಯಾರಿಗೆ ನಾವು ಅಕೌಂಟ್ಸ್ನ ಪ್ರಿಪೇರ್ ಮಾಡಿರೋದು ಕೊಡುವಂತಹ ಏನು ಅವಶ್ಯಕತೆ ಇದೆ. ಓನರಿಗೆ ಬೇಕು, ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಬೇಕು, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರುವಂತಹ ಕ್ರೆಡಿಟಾರ್ಸ್, ಅದು ಬ್ಯಾಂಕ್ ಆಗಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಅವ್ರಿಗೆ ಬೇಕು, ಇನ್ವೆಸ್ಟರ್ಸಿಗೆ ಬೇಕು, ಟ್ಯಾಕ್ಸ್ ಅಥಾರಿಟಿ ಅವರಿಗೆ ನಮ್ಮ ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ನಾವು ಇನ್ಫಾರ್ಮೇಷನ್ನ ಕೊಡಬೇಕು. ಹಾಗಾಗಿ ಇವರೆಲ್ಲರೂ ಕೂಡ ಯೂಸರ್ಸು. ಇದರಲ್ಲಿ ಇಂಟರ್ನಲ್ ಯೂಸರ್ಸೇ ಬೇರೆ, ಎಕ್ಸ್ಟರ್ನಲ್ ಯೂಸರ್ಸನ್ನು ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಒಳಗಡೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋರು ಆಗಿರ್ತಾರೆ. ಅಂದರೆ ಬಿಸ್ನೆಸ್ಸಿನ ಓನರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು, ಫೈನಾನ್ಷಿಯಲ್ ಆಫೀಸರ್ ಆಗಿರಬಹುದು, ಚೀಫ್ ಎಕ್ಸಿಕ್ಯೂಟಿವ್ ಫೈನಾನ್ಷಿಯಲ್ ಆಫೀಸರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅವರು ಕೂಡ ಇಂಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್. ಓಕೆನಾ. ಎಕ್ಸ್ಟರ್ನಲ್ ಸ್ಟೇಟ್ ಎನಿ ಟು ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಔಟ್ಸೈಡಿಂದ ಬಿಸ್ನೆಸ್ ಮೇಲೆ ಹಿಡಿತವನ್ನು ಇಟ್ಕೊಂಡಿರೋರು. ಅಂದರೆ ಔಟ್ಸೈಡರ್ಸು ಯಾರ್ಯಾರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಯಾರ್ಯಾರಿಗೆ ಕನೆಕ್ಷನ್ ಇರುತ್ತೆ ಅಂತ ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಅವರು ಕೂಡ ಎಕ್ಸ್ಟರ್ನಲ್ ಯೂಸರ್ಸ್ ಆಗಿರ್ತಾರೆ. ಇನ್ವೆಸ್ಟರ್ಸು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರ್ತಾರೆ. ಟ್ಯಾಕ್ಸ್ ಅಥಾರಿಟಿ ಅವರು, ಕ್ರೆಡಿಟಾರ್ಸು ಅಂದರೆ ನಮಗೆ ಬ್ಯಾಂಕ್ ಲೋನ್ ಕೊಟ್ಟಿರುತ್ತೆ, ಅವರಿಗೂ ಕೂಡ ನಮ್ಮ ಬಿಸ್ನೆಸ್ಸಲ್ಲಿ ಏನೇನಾಗ್ತಿದೆ ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ನ ನಾವು ತೋರಿಸ್ಬೇಕು. ಸೊ ಬ್ಯಾಂಕ್ ಅವರಾಗಿರ್ಬೋದು. ಆ್ಯಂಡ್ ನೆಕ್ಸ್ಟು ನಮ್ಮ ಕಸ್ಟಮರ್ಸು, ಅವರಿಗೂ ಕೂಡ ನಮ್ಮ ಬಿಸ್ನೆಸ್ಸಿನ ಪರ್ಫೆಕ್ಟಾಗಿ ನಮ್ಮ ಬಿಸ್ನೆಸ್ಸಿನ ಪ್ರೆಸೆಂಟ್ ಇಯರ್ ಪೊಸಿಷನ್ ಏನಿದೆ, ಏನೇನು ಪರ್ಫಾರ್ಮೆನ್ಸ್ ಆಗಿದೆ, ಬಿಸ್ನೆಸ್ ಯಾವ ರೀತಿ ರನ್ ಆಗಿದೆ ಅಂತ ಹೇಳ್ಕೊಂಡು ನಮ್ಮ ಸ್ಟೇಟ್ಮೆಂಟ್ನ ಕಸ್ಟಮರ್ಸಿಗೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಶೋ ಮಾಡಬೇಕಾಗುತ್ತೆ. ಸೊ ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು. ಅವರು ಡೈರೆಕ್ಟಾಗಿ ಸ್ಟೇಟ್ ಎನಿ ಟು ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ ನೀವು ಇಂಟರ್ನಲ್ ಆದರೂ ಬರೀರಿ, ಎಕ್ಸ್ಟರ್ನಲ್ ಆದರೂ ಬರೀರಿ, ಟೋಟಲಾಗಿ ಬರೀಬೇಕಾಗುತ್ತೆ. ಅವರು ಸಪ್ರೇಟಾಗಿ ಇಂಟರ್ನಲ್ ಯೂಸರ್ಸ್ನೇ ಕೇಳಿದಾಗ ನೀವು ಚೀಫ್ ಎಕ್ಸಿಕ್ಯೂಟಿವ್ ಫೈನಾನ್ಷಿಯಲ್ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಈ ರೀತಿ ಬರಿಬೇಕಾಗತ್ತೆ. ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಇಷ್ಟು ಜನನ ಬರಿಬೇಕು. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಬ್ರಾಂಚಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗಿನ ಬ್ರಾಂಚಸ್ಸು ಯಾವ್ದ್ಯಾವುದು ಅನ್ನೋದು, ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್, ಸೆಕೆಂಡ್ ಒನ್ನು ಕಾಸ್ಟ್ ಅಕೌಂಟಿಂಗ್, ಥರ್ಡ್ ಒನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಅಕೌಂಟಿಂಗ್ ಇನ್ಫಾರ್ಮೇಷನಿನ ಕ್ಯಾರೆಕ್ಟರಿಸ್ಟಿಕ್ಸು ಏನು ಅಂತ ಹೇಳ್ಕೊಂಡು, ಅಕೌಂಟಿಂಗ್ ಇನ್ಫಾರ್ಮೇಷನು ಹೇಗಿರುತ್ತೆ ಅಥವಾ ಹೇಗಿರಬೇಕು, ರಿಲಯಬಿಲಿಟಿ, ರಿಲೆವೆನ್ಸ್, ಅಂಡರ್ಸ್ಟ್ಯಾಂಡಬಿಲಿಟಿ, ಕಂಪ್ಯಾರಬಿಲಿಟಿ. ನಾವು ಈ ವರ್ಷ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ದು ಹೇಗಿತ್ತು, ಈ ಇಯರ್ದು ಹೇಗಿತ್ತು ಅಂತ ಕಂಪೇರ್ ಮಾಡಿ ನೋಡೋದಕ್ಕೆ ನಮಗೇನಾಗುತ್ತೆ, ಹೆಲ್ಪ್ ಆಗುತ್ತೆ. ಒಂದು ಇನ್ನೊಂದು ಅರ್ಥ ಆಗೋ ರೀತಿ ಇರುತ್ತೆ. ಅಂದರೆ ಟ್ರೇಡಿಗೆ ಸಂಬಂಧಪಟ್ಟು ಟ್ರೇಡಿಂಗ್ ಅಕೌಂಟು, ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದು P&L ಅಕೌಂಟು, ನೆಕ್ಸ್ಟು ಅಸೆಟ್ ಟು ಲಯಬಿಲಿಟಿಗೆ ಸಂಬಂಧಪಟ್ಟಿದ್ದು, ಕ್ಯಾಪಿಟಲಿಗೆ ಸಂಬಂಧಪಟ್ಟಿದ್ದು ಬ್ಯಾಲೆನ್ಸ್ ಶೀಟು, ಈ ರೀತಿ ನೀಟಾಗಿ ನಾವು ಪ್ರೆಸೆಂಟ್ ಮಾಡಿರ್ತೀವಿ. ನೆಕ್ಸ್ಟು ರಿಲೆವೆನ್ಸು, ರಿಲಯಬಿಲಿಟಿ ಕರೆಕ್ಟಾಗಿ ರಿಯಲ್ ಆಗಿರುತ್ತೆ. ಅಂದರೆ ಬಿಸ್ನೆಸ್ಸಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅದು ರಿಲೆವೆಂಟ್ ಆಗಿರುತ್ತೆ, ಅದಕ್ಕೆ ರಿಯಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ನಾವು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ನಾವು ಅಕೌಂಟ್ಸನ್ನ ಪ್ರಿಪೇರ್ ಮಾಡುವಂತಹ ಮೇನ್ ಆಬ್ಜೆಕ್ಟಿವ್ ಏನು, ಯಾವ ರೀಸನ್ಗೆ ನಾವು ಅಕೌಂಟ್ಸನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಒನ್, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಫಸ್ಟ್ ಮೋಟಿವ್, ಫಸ್ಟ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ನಾವು ಬಿಸ್ನೆಸ್ಸಲ್ಲಿ ಏನೇನು ಆಗ್ತಿದೆ ಟ್ರಾನ್ಸಾಕ್ಷನ್ ಅನ್ನೋದನ್ನ ನೀಟಾಗಿ ರೆಕಾರ್ಡ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ, ಎವ್ರಿ ಡೇ ನಡೆಯುವಂತಹ ರೆಕಾರ್ಡ್ಸ್ಗಳನ್ನು ಎಂಟ್ರಿ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ. ಹಾಗಾಗಿ ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಇದು ಮೇನ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಎಕ್ಸ್ಪೆನ್ಸ್ ಆಗಿದೆ, ಯಾವ್ಯಾವ ರೀತಿ ಖರ್ಚುಗಳಾಗಿದೆ ಅನ್ನೋದನ್ನು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಪ್ರತಿ ವರ್ಷವೂ ಕೂಡ ನಮ್ಮ ಒಂದು ಬಿಸ್ನೆಸ್ ಯಾವ ಪೊಸಿಷನಲ್ಲಿದೆ, ಯಾವ ಸ್ಥಾನದಲ್ಲಿದೆ, ಯಾವ್ಯಾವ ರೀತಿ ಅರ್ನ್ ಮಾಡಿದೆ, ಪ್ರಾಫಿಟ್ ಆಗಿದೆಯೋ, ಲಾಸ್ ಆಗಿದೆಯೋ, ಓವರ್ ಆಲ್ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ನು ಪ್ರೆಸೆಂಟ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್ಸ್. ಅಕೌಂಟಿಂಗ್ ಇನ್ಫಾರ್ಮೇಷನ್ ಯೂಸರ್ಸ್ ಯಾರ್ಯಾರಿದಾರಲ್ಲ, ಇಂಟರ್ನಲ್ ಯೂಸರ್ಸು, ಎಕ್ಸ್ಟರ್ನಲ್ ಯೂಸರ್ಸು, ಇನ್ವೆಸ್ಟರ್ಸು, ಚೀಫ್ ಎಕ್ಸಿಕ್ಯೂಟಿವು, ಮ್ಯಾನೇಜ್ಮೆಂಟು, ಟ್ಯಾಕ್ಸ್ ಅಥಾರಿಟಿ, ಕಸ್ಟಮರ್ಸು, ಬ್ಯಾಂಕು, ಕ್ರೆಡಿಟಾರ್ಸು, ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ನಮ್ಮ ಪರ್ಸ್ನಲ್ ಬಿಸ್ನೆಸ್ಸಿನ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅನ್ನೋದನ್ನು ಎಲ್ಲ ಕಡೆ ನಾವೇನು ಮಾಡಬೇಕಾಗುತ್ತೆ, ಪಬ್ಲಿಸಿಟಿ ಮಾಡಿ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಪ್ರಿಪೇರ್ ಮಾಡ್ತೀವಿ.
ಇಷ್ಟೇನ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಇಷ್ಟೇ ಅಲ್ಲ, ನಾನು ನಿಮಗೆ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ತುಂಬಾ ಬರುತ್ತೆ. ಸೊ ನೀವು ಅಲ್ಲಿ ಓದ್ಕೊಂಡಿರ್ತೀರಲ್ಲ, ಹಾಗಾಗಿ ಮತ್ತೆ ನಾನು ಅದನ್ನು ಕೊಡಲಿಲ್ಲ. ನೋಡ್ಕೊಳ್ಬೇಕು. ವಾಟ್ ಈಸ್ ಎಂಟಿಟಿ ಹೇಳಿದ್ದೀನಿ, ಆನ್ಸರ್ ಅದು ನೋಡ್ಕೊಳ್ಬೇಕು. ಎಂಟಿಟಿ ಮೀನ್ಸ್ ಎ ರಿಯಾಲಿಟಿ ಹ್ಯಾವಿಂಗ್ ಎ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಬಿಸ್ನೆಸ್ ಎಂಟಿಟಿ ಮೀನ್ಸ್ ಎ ಸ್ಪೆಸಿಫಿಕಲಿ ಐಡೆಂಟಿಫೈಯೇಬಲ್ ಬಿಸ್ನೆಸ್ ಎಂಟರ್ಪ್ರೈಸ್ ಲೈಕ್ ಬಿಗ್ ಬಜಾರ್, ITC ಲಿಮಿಟೆಡ್ ಎಟ್ಸೆಟ್ರಾ. ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋನ ವಾಚ್ ಮಾಡಿ. ವಾಟ್ ಈಸ್ ಟ್ರಾನ್ಸಾಕ್ಷನ್? ಎ ಟ್ರಾನ್ಸಾಕ್ಷನ್ ಮೀನ್ಸ್ ಆನ್ ಈವೆಂಟ್, ಆಕ್ಟಿವಿಟಿ ಆರ್ ಡೀಲಿಂಗ್ ಇನ್ವಾಲ್ವಿಂಗ್ ದ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ದ ಪರ್ಸನ್ಸ್ ಆರ್ ಬಿಸ್ನೆಸ್ ಫರ್ಮ್ಸ್. ಎಕ್ಸಾಂಪಲ್, ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ₹1000. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕೇಳಿದ್ರು. 2 ಟೈಪ್ಸ್ ಟ್ರಾನ್ಸಾಕ್ಷನ್ ಇದೆ. ಫಸ್ಟ್ ಒನ್ನು ಕ್ಯಾಶ್ ಟ್ರಾನ್ಸಾಕ್ಷನ್, ಸೆಕೆಂಡ್ ಒನ್ನು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಈಸ್ ಎ ಟ್ರಾನ್ಸಾಕ್ಷನ್ ವಿಚ್ ಇನ್ವಾಲ್ವ್ಸ್ ಇಮಿಡಿಯೇಟ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್. ಅಂದರೆ ಇಮಿಡಿಯೇಟ್ ಆಗಿ ನಾವು ಪೇಮೆಂಟ್ನ ಮಾಡುವಂಥ ಪ್ರೋಸೆಸ್ಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹1000. What are credit transactions? Credit transactions are those transactions in which receipt or payment of cash is postponed to a future date. What are assets? Assets are economic resources of an enterprise. They are used by the business in its operations. Assets include fixed asset ಮತ್ತೆ ಕರೆಂಟ್ ಅಸೆಟ್. 2 ಟೈಪ್ಸ್ ಆಫ್ ಅಸೆಟ್ಸ್ ಯಾವುದು ಅಂತ 2 ಮಾರ್ಕ್ಸಿಗೆ ಕೇಳಿದರೆ, ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸು. ವಾಟ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೇಳಿದರೆ, ಫಿಕ್ಸ್ಡ್ ಅಸೆಟ್ಸ್ ಆರ್ ಅಸೆಟ್ಸ್ ಹೆಲ್ಡ್ ಆನ್ ಎ ಲಾಂಗ್ ಟರ್ಮ್ ಬೇಸಿಸ್. ದೀಸ್ ಅಸೆಟ್ಸ್ ಆರ್ ಯೂಸ್ಡ್ ಫಾರ್ ನಾರ್ಮಲ್ ಆಪರೇಷನ್ಸ್ ಆಫ್ ದ ಬಿಸ್ನೆಸ್. ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್ ಏನಿದೆ ಇದು ಎಕ್ಸಾಂಪಲ್ಸ್ ಆಗುತ್ತೆ. ವಾಟ್ ಆರ್ ಕರೆಂಟ್ ಅಸೆಟ್ಸ್ ಅಂತ ಕೇಳಿದರೆ, ಕರೆಂಟ್ ಅಸೆಟ್ಸ್ ಆರ್ ಅಸೆಟ್ಸ್ ಹೆಲ್ಡ್ ಆನ್ ಎ ಶಾರ್ಟ್ ಟರ್ಮ್ ಬೇಸಿಸ್. ಫಾರ್ ಎಕ್ಸಾಂಪಲ್, ಡೇಟಾರ್ಸ್, ಬಿಲ್ಸ್ ರಿಸೀವಬಲ್, ಸ್ಟಾಕ್, ಕ್ಯಾಶ್. Next one, what are liabilities? Liabilities are obligations or debts that an enterprise has to pay. In other words, liabilities are the amounts due from a business to outsiders. For example, creditors ಆಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ ಆಗುತ್ತೆ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಲಯಬಿಲಿಟೀಸ್ ಅಂತ ಕೇಳಿದರೆ, ಲಾಂಗ್ ಟರ್ಮ್ ಲಯಬಿಲಿಟಿ, ಶಾರ್ಟ್ ಟರ್ಮ್ ಲಯಬಿಲಿಟಿ ಅಂತ ಬರೀಬೇಕು. ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕೇಳಿದರೆ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆರ್ ದೋಸ್ ದಟ್ ಆರ್ ಯೂಶುವಲಿ ಪೇಯಬಲ್ ಆಫ್ಟರ್ ಎ ಪೀರಿಯಡ್ ಆಫ್ 1 year. ವಾಟ್ ಆರ್ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತ ಕೇಳಿದರೆ, ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್ಸ್ ದಟ್ ಆರ್ ಪೇಯಬಲ್ ವಿತಿನ್ ಎ ಪೀರಿಯಡ್ ಆಫ್ 1 year ಅಂತ ಬರೀಬೇಕು. ಫಾರ್ ಎಕ್ಸಾಂಪಲಿಗೆ ಕ್ರೆಡಿಟಾರ್ಸು, ಬಿಲ್ಸ್ ಪೇಯಬಲು, ಬ್ಯಾಂಕ್ ಓವರ್ ಡ್ರಾಫ್ಟು ಎಲ್ಲವೂ ಬರುತ್ತೆ. ವಾಟ್ ಈಸ್ ಕ್ಯಾಪಿಟಲ್ ಅಂತ ಕೇಳಿದರೆ, ಕ್ಯಾಪಿಟಲ್ ಈಸ್ ದ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟಿ. ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ವೋಚರ್ ಅಂತ ಕೇಳಿದರೆ, ದ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್ ಈಸ್ ನೋನ್ ಆಸ್ voucher. For example, cash memo, invoice, receipt. What are goods? Goods refer to the products in which trader deals. Example ಗೆ stationery merchant ಆರ್ ಹಿಸ್ ಗೂಡ್ಸ್ ಅಂತ ಕೊಡಬಹುದು. ವಾಟ್ ಆರ್ ಡ್ರಾಯಿಂಗ್ಸ್? ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕರೆಕ್ಟಾಗಿ ಆ ವಿಡಿಯೋನ ವಾಚ್ ಮಾಡಬೇಕು. ಡ್ರಾಯಿಂಗ್ಸ್ ರೆಫರ್ ಟು ಕ್ಯಾಶ್, ಗೂಡ್ಸ್ ಆರ್ ಅದರ್ ಅಸೆಟ್ಸ್ ವಿತ್ಡ್ರಾನ್ ಬೈ ದ ಓನರ್ ಫ್ರಮ್ ಬಿಸ್ನೆಸ್ ಫಾರ್ ಹಿಸ್ ಪರ್ಸನಲ್ ಯೂಸ್. ಗಿವ್ ದ ಮೀನಿಂಗ್ ಆಫ್ ಸ್ಟಾಕ್ ಅಂತ ಕೇಳಬಹುದು. ಸ್ಟಾಕ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್ ಆರ್ ಅನ್ಯೂಸ್ಡ್ ಮಟೀರಿಯಲ್ಸ್ ಇನ್ ಅ ಕನ್ಸರ್ನ್ ಎಟ್ ಎನಿ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಅದರ 2 ಟೈಪ್ಸು. ಸೊ ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ 1 ಮಾರ್ಕ್ಗೂ ಕೂಡ ಇಂಪಾರ್ಟೆಂಟು ಕೇಳ್ಬೋದು. ಇಲ್ಲಿ ಹೇಳ್ತಾ ಇರುವಂಥ ಎಲ್ಲ ಪಾಯಿಂಟು 2 ಮಾರ್ಕ್ಸು 1 ಮಾರ್ಕಿಗೆ ಇಂಪಾರ್ಟೆಂಟೇ. ಯಾವುದು? ಬೇಸಿಕ್ ಟರ್ಮ್ಸಲ್ಲಿರುವಂತಹ ಪಾಯಿಂಟ್ಸ್ಗಳು. ಡೆಟಾರ್ಸ್ ಅಂದರೆ ಯಾರು ಕೇಳಬಹುದು. ಹೂ ಆರ್ ಡೆಟಾರ್ಸ್? ಡೆಟಾರ್ಸ್ ಆರ್ ಪರ್ಸನ್ಸ್ ಆರ್ ಅದರ್ ಎಂಟಿಟೀಸ್ who owe money to the business for buying goods and services on credit. Who are creditors ಅಂತ ಕೇಳಿದರೆ, creditors are the persons or other entities to whom the business owes money for providing the goods or services on credit. Creditors are liabilities to the business, debtors are asset to the business. Next, sales ಕೇಳಬಹುದು, ರೆವಿನ್ಯೂ ಕೇಳಬಹುದು, ಎಕ್ಸ್ಪೆನ್ಸಸ್ ಅಂದರೆ ಏನು ಕೇಳಬಹುದು, ಎಕ್ಸ್ಪೆಂಡಿಚರ್ ಅಂದರೆ ಏನು ಕೇಳಬಹುದು, ಪ್ರಾಫಿಟ್ ಅಂತ ಹೇಳಿದ್ರೆ ಏನು ಕೇಳಬಹುದು, ನೆಕ್ಸ್ಟು ಗೇಯ್ನ್ ಅಂದರೆ ಏನು ಅಂತ ಕೇಳಬಹುದು, ಲಾಸ್ ಅಂದರೆ ಏನು ಕೇಳಬಹುದು, ಪರ್ಚೇಸ್ ಅಂದರೆ ಏನು ಕೇಳಬಹುದು, ಡಿಸ್ಕೌಂಟ್ ಅಂದರೆ ಏನು ಅಂತಲೂ ಕೂಡ ಕೇಳಬಹುದು. ಹಾಗಾದರೆ ಇವೆಲ್ಲವೂ ಕೂಡ 2 ಮಾರ್ಕ್ಸಿಗೆ ಬರುತ್ತಾ ಕೇಳಿದ್ರೆ ಎಲ್ಲವೂ ಕೂಡ 2 ಮಾರ್ಕ್ಸಿಗೆ ಬರೋದಿಲ್ಲ. 12 ಮಾರ್ಕ್ಸಿನ ಥಿಯರಿ ಕ್ವಶನ್ಸ್ ಇರುತ್ತಲ್ಲ ಸೆಕ್ಷನ್ ಡಿ ಅಲ್ಲಿ ಬೇಸಿಕ್ ಟರ್ಮಲ್ಲಿ ಯಾವುದಾದ್ರೂ ಒಂದು 6 ಪಾಯಿಂಟನ್ನು ತೆಗೆದು ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅಂತ 12 ಮಾರ್ಕ್ಸಿಗೆ ಕೊಡ್ಬೋದು. ಒಂದೊಂದಕ್ಕೆ 2 ಮಾರ್ಕ್ಸ್ ಅಂತೆ. ಅಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸಿಗೂ ಕೇಳ್ತಾರೆ, 1 ಮಾರ್ಕಿಗೂ ಕೇಳ್ತಾರೆ. ಸೊ ಅಲ್ಲಿ ಹೇಳಿರುವಂಥ ಎಲ್ಲ ಬೇಸಿಕ್ ಟರ್ಮ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ಲೆಂತೆ ಆಗುತ್ತೆ. ಸೊ ಅದಕ್ಕಾಗಿ ನಾನು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಮಾಡಿರೋದು. ಸೊ ಕ್ಲಾಸ್ 1, 2, 3 ವಾಚ್ ಮಾಡಿ. ಸೊ ಇವತ್ತು ಮಾಡಿರೋ ವಿಡಿಯೋ ಕ್ಲಾಸ್ 4 ಇಂದು.
ನೆಕ್ಸ್ಟು ನಿಮಗೆ ಕ್ಲಾಸ್ 5ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವುದು ಅಂತ ಹೇಳಿ ಈ ಚಾಪ್ಟರಿನ ನೋಟ್ಸನ್ನು ಪ್ರೊವೈಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ, ಥ್ಯಾಂಕ್ ಯು.